Welcome back my channel. Today's video 7th standard unit 1 healthy life explanation of the lesson or summary of the lesson. So ಗದ್ಯ ಭಾಗ 1 ಹೆಲ್ತಿ ಲೈಫ್ನ ಸಾರಾಂಶ ತಿಳಿದುಕೊಳ್ಳೋಣ ಬನ್ನಿ. ಪೂರ್ತಿ ಪಾಠದ ಸಾರಾಂಶವನ್ನು. ಸೊ ಹಿಯರ್ ದ ಪೋಯಟ್ ನೇಮ್ ಇಸ್ ಪೆಡ್ರೋ ಪಬೆಲೋ ಸೆಕ್ರೇಷನ್. ಅಂದರೆ ಇದು ಬರ್ತಿರೋಂಥ ಕವಿಯ ಹೆಸರು ಬಂದು ಪೆಡ್ರೋ ಪಬೆಲೋ ಸೆಕ್ರೇಷನ್ ಅಂತ ಇವರ ಹೆಸರು. ಬಿಫೋರ್ ಯು ರೀಡ್ ಔಟ್ಲೈನ್ ಲಿಸನಿಂಗ್ ದ ಟೆಸ್ಟ್. ಹೆಲ್ತಿ ಲೈಫ್ ಅಂದರೆ ಆರೋಗ್ಯಕರವಾದ ಜೀವ. ಸೊ ಬಿಫೋರ್ ಯು ರೀಡ್ ಔಟ್ಲೈನ್ ಲಿಸನಿಂಗ್ ದ ಟೆಸ್ಟ್. ಎ ಮಾರ್ನಿಂಗ್ ವಾಕ್. ಸ್ಟೆಪ್ 1, ದ ಟೀಚರ್ ರೀಡ್ಸ್ ದ ಔಟ್ಲೈನ್ ರಿಲೇಟಿಂಗ್ ಟು ಎ ಮಾರ್ನಿಂಗ್ ವಾಕ್. ಈಗ ನಾವು ಪಾಠದ ಒಳಗಡೆ ಹೋಗೋಕ್ಕಿಂತ ಮುಂಚೆ ಮಾರ್ನಿಂಗ್ ವಾಕ್ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಬೆಳಗಿನ ಜಾವದ ನಡಿಗೆಯನ್ನು ತಿಳಿದುಕೊಳ್ಳೋಣ. ಹಾಗಿದ್ರೆ ಏನಿದೆಲ್ಲ? ಮಾರ್ನಿಂಗ್ ವಾಕ್ ಬೆಳಗ್ಗೆಯ ನಡಿಗೆ ಅಥವಾ ವ್ಯಾಯಾಮ, ಬೆಳಗ್ಗೆಯ ಕಾಲುನಡಿಗೆ. ಸೊ ವೇಕ್ ಅಪ್ ಅರ್ಲಿ ಆ್ಯಂಡ್ ವಾಕ್. ವಿ ಶುಡ್ ಗೆಟ್ ಅಪ್ ಅರ್ಲಿ ಆ್ಯಂಡ್ ವಾಕ್ ಅಂದರೆ ಬೆಳಗಿನ ಜಾವ ಎದ್ದು ನಡೆಯಬೇಕು. ಮಾರ್ನಿಂಗ್ ಡ್ಯೂ ಫ್ರೆಶ್ನೆಸ್ ಇನ್ ದ ಏರ್. ಇಲ್ಲಿ ನೋಡ್ಬೋದು ನೀವೇ, ಬೆಳಗಿನ ಜಾವದತ್ತು ತಂಪಾದ ಗಾಳಿ ಹಾಗೆ ಫ್ರೆಶ್ನೆಸ್ ಏರ್ ಕೂಡ ಇರುತ್ತೆ. ಹಾಗೆ ಬಿಸೈಡ್ ಎ ರಿವರ್ ಕಾಮ್ ಆ್ಯಂಡ್ ಕೂಲ್. ನದಿಯ ದಂಡೆಯಲ್ಲಿ ತುಂಬ ತಣ್ಣನೆಯ ಗಾಳಿ ಕೂಡ ಬೀಸ್ತಾ ಇರುತ್ತೆ. ಹಾಗೆ ಫಾರ್ಮರ್ ವರ್ಕಿಂಗ್ ಬರ್ಡ್ಸ್ ಚಿಪರಿಂಗ್. ಸೊ ರೈತರು ಕೂಡ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಾಗೆ ಹಕ್ಕಿಗಳು ಕೂಡ ಕೂಗ್ತಿದ್ದಾವೆ. ಪೀಪಲ್ ಡೂಯಿಂಗ್ ಎಕ್ಸಸೈಸ್. ನೀವೇ ನೋಡ್ಬೋದು, ನದಿಯ ದಂಡೆಯಲ್ಲಿ ಎಲ್ಲರೂ ಕೂಡ ವ್ಯಾಯಾಮ ಮಾಡುತ್ತಿದ್ದಾರೆ, ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಸೊ ಕಮ್ ಬ್ಯಾಕ್ ಅಟ್ ಸನ್ರೈಸ್. ಬೆಳ್ಕೊರಿಯೋಷ್ಟೊತ್ತರಲ್ಲಿ ಮನೆಗೆ ಹಿಂದಿರುಗಿ. ಕೀಪ್ ಹೆಲ್ದಿ ದಿಸ್ ವೇ. ನೀವು ಬೆಳಗ್ಗೆ ಎದ್ದು ಮಾಡುವಂಥ ದಿನನಿತ್ಯದ ಕೆಲಸ ಇದಾಗಿರಬೇಕು. ಹಾಗೆ ನೀವು ಆರೋಗ್ಯಕರವಾಗಿ ಈ ಥರ ಇದ್ದರೆ ಆರೋಗ್ಯಕರವಾಗಿರ್ತೀರ. ಈಗ ಪಾಠ ಶುರು ಮಾಡೋಣ. ಹೆಲ್ತಿ ಲೈಫ್, ಪೆಡ್ರೋ ಪ್ಯಾಬೆಲೋ ಸೆಕ್ರೇಷನ್. ಮೆನಿ ಇಯರ್ಸ್ ಎಗೋ. ತುಂಬ ವರ್ಷಗಳ ಹಿಂದೆ. ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ. ತುಂಬ ವರ್ಷಗಳ ಹಿಂದೆ ಎಲ್ಲರೂ ಕೂಡ ಬಲಿಷ್ಠರಾಗಿ ಹಾಗೆ ಆರೋಗ್ಯಕರವಾಗಿದ್ದರು. ದೇ ಏಟ್ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅಂದರೆ ಅವರು ತುಂಬ ವಿಧ ವಿಧವಾದ ಆಹಾರಗಳನ್ನು ಹಾಗೆ ಅವರು ಹಣ್ಣು ತರಕಾರಿಗಳನ್ನು ಕೂಡ ತಿನ್ನುತ್ತಿದ್ದರು. ದೇ ಟುಕ್ ಡೈಲಿ ಎಕ್ಸಸೈಸಸ್ ಆ್ಯಂಡ್ ಎಂಜಾಯಬಲ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಆ್ಯಂಡ್ ಲೀಪಿಂಗ್ ಅಬೌಟ್. ಅಂದರೆ ಅವರು ದಿನನಿತ್ಯವಾಗಿ ಚಟುವಟಿಕೆಗಳಲ್ಲಿ ಭಾಗಿಗೊಳ್ತಾ ಇದ್ದರು. ಅವರು ವ್ಯಾಯಾಮ ಮಾಡ್ತಿದ್ರು, ಹಾಗೆ ಓಡಾಡ್ತಿದ್ರು, ಹಾಗೆ ನಡೀತಿದ್ರು, ಆಟ ಆಡ್ತಿದ್ರು, ಜಿಗಿತಿದ್ರು. ಲೀಪಿಂಗ್ ಅಂದರೆ ಜಿಗಿತಿದ್ರು. ದ ಅರ್ತ್ ವಾಸ್ ದ ಹೆಲ್ತಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್. ಅಂದರೆ ನಿಮ್ಮ ಕಲ್ಪನೆಗೂ ಮೀರಿದ್ದು ಈ ಭೂಮಿ ಆರೋಗ್ಯಕರವಾಗಿತ್ತು. ಆಗ ದ ಅರ್ತ್ ವಾಸ್ ದ ಹೆಲ್ತಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್. ಸೊ ನಮ್ಮ ಭೂಮಿ ಕೂಡ ಆರೋಗ್ಯಕರವಾಗಿತ್ತು. ಆ್ಯಂಡ್ ಇಟ್ ವಾಸ್ ಕ್ಲಿಯರ್ ದಟ್ ಬೋತ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ ವೇರ್ ಫುಲ್ ಆಫ್ ಜಾಯ್ ಆ್ಯಂಡ್ ವೇರ್ ಇನ್ ಗುಡ್ ಮೂಡ್. ಆಲ್ ದೀಸ್ ಮೇಡ್ ಒನ್ ಆಫ್ ದ ವಿಚಸ್ ಫ್ಯೂರಿಯಸ್. ಶಿ ಸಜೆಸ್ಟೆಡ್ ದಟ್ ಆಲ್ ದ ವಿಚಸ್ ಶುಡ್ ಕಮ್ ಟುಗೆದರ್ ಟು ಪ್ರಿಪೇರ್ ಎ ಪೋಷನ್. ಒಬ್ಬಳು ಮಾಟಗಾತಿ ಎಲ್ಲ ಮಾಟಗಾತಿಯರು ಒಂದು ಗೂಡಿ ಬನ್ನಿ ಅಂತಾಳೆ. ಏನಕ್ಕೆ ಅಂದರೆ ಒಂದು ಪೋಷನ್ ಮಾಡೋಕ್ಕೆ. ಪೋಷನ್ ಅಂದರೆ ಒಂದು ಕೆಟ್ಟದಾದಂಥ ದ್ರವ ಮಾಡೋಕ್ಕೆ ಹೇಳೋಕ್ಕೆ ಕರೀತಾಳೆ. ಒನ್ ಹೂ ಡ್ರಿಂಕ್ಸ್ ಇಟ್ ವುಡ್ ಲಾಸ್ ದ ಡಿಸೈರ್ ಟು ಲೈಫ್. ಯಾರು ಆ ಪೋಷನ್ನ ಕುಡಿತಾರೆ ಅಂದರೆ ಯಾರು ಆ ದ್ರವವನ್ನು ಕುಡಿತಾರೆ ಅವರು ಜೀವನದಲ್ಲಿ ಜಿಗುತ್ಸೆ ಬಂದ್ಬಿಡುತ್ತೆ, ಬದುಕದೆ ಜಿಗುತ್ಸೆ, ಲೇಸಿನೆಸ್. ದಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಆ ಒಂದು ರಾತ್ರಿಯಲ್ಲಿ ಎಲ್ಲ ಮಾಟಗಾತಿಯರ ಗುಂಪು ಕೂಡ ಒಂದು ಅರಣ್ಯದಲ್ಲಿ ಸೇರಿದ್ರು. They all needed to put all their energy to make a potion which would have a powerful spell on the people. ಈಗ ಮಂತ್ರಗಳು ಹೇಳ್ತಾರೆ ನೋಡಿ, ಮಂತ್ರಗಳು ಹೇಳೋದಕ್ಕೆ ಉಚ್ಚಾರಣೆ ಮಾಡೋಕ್ಕೆ ಮಾಡ್ತಾರಲ್ಲ, ಹಾಗೆ ಇವರು ಕೂಡ ಅವರು ತುಂಬ ಅವರು ಶಕ್ತಿಶಾಲಿ, ಅವ್ರ ಬಲಶಾಲಿ ಎಲ್ಲ ಹಾಕಿ ಅದೊಂದು ದ್ರವ ಮಾಡೋಕ್ಕೋಸ್ಕರ ಅವರು ತಯಾರಿಸ್ಕೊಳ್ಬೇಕು. ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ ಒನ್ ಆಫ್ ದ ವಿಚಸ್ ಮೇಡ್ ಎ ಮಿಸ್ಟೇಕ್ ಇನ್ ಆ್ಯಕ್ಟರಿಂಗ್ ದ ವರ್ಡ್ಸ್. ಈ ಹೆಂಗೆ ಶ್ರಮ ಬಿದ್ದು ಅವರು ಆ ಪೋಷನ್ನ ಮಾಡ್ತಿರ್ತಾರೆ, ಅಂದರೆ ದ್ರವವನ್ನು ಮಾಡ್ತಿರ್ತಾರೆ. ಕೆಟ್ಟದಾದಂಥ ದ್ರವ ಮಾಡುವಾಗ ಆ ಮಾಟಗಾತಿಯ ಗುಂಪಲ್ಲಿ ಒಬ್ಬಳು ಮಾಟಗಾತಿ ತಪ್ಪಾಗಿ ಹೇಳ್ತಾ ಇರ್ತಾಳೆ, ಉಚ್ಚಾರಣೆ ತಪ್ಪು ಮಾಡಿಬಿಡ್ತಾಳೆ. ಅವಾಗ ಏನಾಗುತ್ತೆ?
ಫಲಿತಾಂಶ ಅದ್ರದ್ದು ಅಂದರೆ ಆ್ಯಸ್ ಎ ರಿಸಲ್ಟ್ ದೇರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಷನ್. ತುಂಬ ದೊಡ್ಡದಾದಂಥ ಸ್ಫೋಟ ಆಗುತ್ತೆ. ಎಕ್ಸ್ಪ್ಲೋಷನ್ ಅಂದರೆ ದೊಡ್ಡ ಸ್ಫೋಟ. ಇಟ್ ವಾಸ್ ಸೋ ಬಿಗ್ ದಟ್ ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ದ ಫಾರೆಸ್ಟ್. ಅದು ಯಾವ ರೀತಿ ದೊಡ್ಡ ಸ್ಫೋಟ ಆಗುತ್ತೆ ಅಂದರೆ ಇಡೀ ಕಾಡೇ ಸುಟ್ಟು ಬೂದಿ ಆಗುತ್ತೆ, ಕರಕಲಾಗುತ್ತೆ. ಇಡೀ ಅರಣ್ಯನೇ ಒಂಥರ ದೊಡ್ಡದಾದಂಥ ಸ್ಫೋಟ ಆಗಿ ಅರಣ್ಯ ಎಲ್ಲ ನಾಶ ಆಗುತ್ತೆ. ಅದಾದಮೇಲೆ ಆ್ಯಸ್ ಎ ರಿಸಲ್ಟ್ ಇದರದ ಫಲಿತಾಂಶ ಇಟ್ ಟರ್ನ್ಡ್ ಆಲ್ ದ ವಿಚಸ್ ಇಂಟು ಎ ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್. ಅವರೆಲ್ಲ ಕೂಡ ಇನ್ಸೆಕ್ಟ್ಸ್ ಆಗಿ ಜರ್ಮ್ಸ್ ಆದರು. ಅಂದರೆ ಎಲ್ಲ ಮಾಟಗಾತಿಯರು ಕೂಡ ಒಂದು ಚಿಕ್ಕ ಚಿಕ್ಕ ಕೀಟಾಣುಗಳಾದರು. ದೇ ವೆ ಟ್ರಾಪ್ಡ್ ಇನ್ ದ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೈಯಿಂಗ್ ಇನ್ ದ ಸ್ವ್ಯಾಂಪ್. ಸ್ವ್ಯಾಂಪ್ ಅಂದರೆ ಕೆಸರುಗದ್ದೆ ಅಂತ ಅರ್ಥ. ಏನು ಸ್ವ್ಯಾಂಪ್ ಅಂದರೆ ಕೆಸರುಗದ್ದೆ. ಟ್ರ್ಯಾಪ್ಡ್ ಅಂದರೆ ಬ್ಯಾಡ್ ಸಿಚುವೇಶನ್. ಅವ್ರ ಎಸ್ಕೇಪೇ ಹಂಗಾಗಲ್ಲ, ಹಾಗೆ ಕೆನಾಟ್ ಎಸ್ಕೇಪ್, ಬಿಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಇಲ್ಲಿ ಟ್ರ್ಯಾಪ್ ಆಗಿದ್ದಾರೆ. ಸೊ ಆಸ್ ಎ ರಿಸಲ್ಟ್ ಇಟ್ ಟರ್ನ್ಡ್ ಆಲ್ ದ ವಿಚಸ್ ಇಂಟು ಎ ಟೈನಿ ಕ್ರೀಚರ್ಸ್ ಲೈಕ್ ಜರ್ಮ್ಸ್. ಎಲ್ಲ ಮಾಟಗಾತಿಯರು ಕೂಡ ಒಂದು ಸಣ್ಣ ಸಣ್ಣ ಕೀಟಾಣುಗಳಾದರು. ಅದಾದಮೇಲೆ ದೇ ವೆ ಟ್ರ್ಯಾಪ್ಡ್ ಇನ್ ಎ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೈಯಿಂಗ್ ಇನ್ ದ ಸ್ವಂಪ್. ಕೆಸರುಗದ್ದೆಯಲ್ಲಿ ಬಿದ್ದಿದ್ದಂಥ ಬಾಟಲಲ್ಲಿ, ಲಿಕ್ವಿಡ್ ಬಾಟಲ್ ಒಳಗಡೆ ಅವ್ರ ಕೀಟಾಣುಗಳಾಗಿ ಮಾಟಗಾತಿಯರು ಅದರೊಳಗೆ ಸೇರಿಕೊಳ್ತಾರೆ. ಯಾವುದ್ರೊಳಗೆ? ಬಾಟಲ್ ಒಳಗೆ. ಎಲ್ಲಿತ್ತದು? ಕೆಸರುಗದ್ದೆಯಲ್ಲಿರುವಂಥ ಲಿಕ್ವಿಡಲ್ಲಿ ಈ ಮಾಟಗಾತಿಯರು ಕೀಟಾಣು ರೂಪದಲ್ಲಿ ಸೇರಿಕೊಂಡ್ರು. ಹೀಗೆ ಒನ್ ಡೇ ಎ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟಲ್. ಒಂದಿನ ಆ ಹುಡುಗನಿಗೆ ಈ ಬಾಟ್ಲು ಕಾಣಿಸ್ತು ಎಲ್ಲಿ? ಕೆಸರುಗದ್ದೆ ಒಳಗಡೆ. ಅವಾಗ ಏನು ಮಾಡ್ತಾನೆ ಅಂದರೆ ಥಿಂಕ್ ಮಾಡ್ತಾನೆ. ಥಿಂಕಿಂಗ್ ಇಟ್ ಕಂಟೆಂಟ್ ಇನ್ ನೈಸ್ ನ್ಯೂ ಡ್ರಿಂಕ್. ಈ ಸಾಲಿಡ್ ಇಟ್ ಫುಲ್ಲಿ. ಅವನೇನು ಯೋಚನೆ ಮಾಡ್ತಾನೆ, ಓ ಇದು ತುಂಬ, ಈ ಬಾಟ್ಲಲ್ಲಿ ಏನೋ ಒಳ್ಳೆ ಜ್ಯೂಸ್ ಇದೆ, ಕುಡ್ಕೊಂಬಿಡ್ತೀನಿ ನಾನು ಅಂತ ಹೇಳ್ಕೊಂಡು ಫುಲ್ ಎಲ್ಲ ಕುಡ್ಕೊಂಬಿಡ್ತಾನೆ. ದ ಜರ್ಮ್ ಲೈಕ್ ವಿಚಸ್ ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ಏನಾಗುತ್ತೆ ಅವ್ನು ಹೊಟ್ಟೆ ಒಳಗಡೆ ಈ ಜರ್ಮ್ ಲೈಕ್ ವಿಚಸ್, ಆ ಕೀಟಾಣುಗಳ ರೂಪದಲ್ಲಿರೋ ಮಾಟಗಾತಿರೆಲ್ಲ ಇದೇ ಒಂದು ಸರಿಯಾದ ಒಂದು ಸ್ಥಿತಿ ಒಳಗಡೆ ಹೋಗೋಕ್ಕೆ ಅಂದ್ಬಿಟ್ಟು ಅಡ್ವಾಂಟೇಜ್ ತೊಗೊಂಡು ಅವರು ಒಳಗಡೆ ಹೋಗ್ತಾರೆ, ಹುಡುಗನ ಹೊಟ್ಟೆ ಒಳಗಡೆ ಕೀಟಾಣು ರೂಪದಲ್ಲಿ. ಇದಾದಮೇಲೆ ತೋ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿ ಒನ್, ಫಿಸಿಕಲ್ ಆಗಿ, ಯಾಕಂದರೆ ಹೊಟ್ಟೆ ಒಳಗಿದ್ದಾರೆ, ಈಚೆ ಕಡೆ ಅವ್ರು ಯಾರನ್ನೂ ಹರ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ದೇ ಲರ್ನ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಅವರು ಒಂದು ಉಪಾಯಕಾರಿ ಸೂಚಿಸ್ತಾರೆ. ನಾವು ಈಚೆ ಕಡೆ ಇದ್ದಂತೂ ನಾವೇನು ಮಾಡೋಕ್ಕಾಗಲ್ಲ, ಮಿನಿಮಮ್ ನಾವು ಯಾರನ್ನೂ ಕೂಡ ಫಿಸಿಕಲಾಗಿ ಅಂದರೆ ಮುಂದೆ ನಿಂತ್ಕೊಂಡು ಏನು ಕೆಡಿಸೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಹಿಂದೆಯಿಂದ ಮಾಡೋಣ. ಅಂದರೆ ಅವನ ಹೊಟ್ಟೆ ಒಳಗಡೆ ಇದ್ಕೊಂಡೇ ನಾವು ಒಂದು ಹೊಸ ರೀತಿಯಾಗಿ ಅವನು ಬೇಕು ಬೇಡಗಳನ್ನು ನಾವೇ ತೀರ್ಮಾನ ಮಾಡೋಂತಹ ಸ್ಥಿತಿಗೆ ಬಂದಿದ್ದರು. ಇನ್ ಎ ಫ್ಯೂ ಡೇಸ್ ಎ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಸ್ವಲ್ಪ ದಿನಗಳ ನಂತರ ಆ ಹೊಟ್ಟೆ ಒಳಗಡೆ ಅವ್ರಿಗೆ ಏನು ಕೀಟಾಣುಗಳು ಮಾಟಗಾತಿ ಸೇರಿರ್ತಾರಲ್ಲ ಕೀಟಾಣು ರೂಪದಲ್ಲಿ, ಅವ್ರೊಂಥರ ಫೀಲಿಂಗ್ಸ್ ಸ್ಟಾರ್ಟ್ ಆಯಿತು ಅವ್ನಿಗೆ. ಆ ಕುಡಿದಿದ್ದರಿಂದ ಏನು ಫೀಲಿಂಗಪ್ಪ ಅಂದರೆ ಬಾಯಿಂದ ಏನೋ ಒಂದು ಚಡ್ಪಡಿಕೆ ಶುರು ಆಯಿತು ಆ ಹುಡುಗನಿಗೆ. ಅವನ ಬಾಯಿಂದ ಚಡ್ಪಡಿಕೆ ಶುರು ಆಯಿತು. ಅದು ಯಾಕೆ ಚಡ್ಪಡಿಕೆ ಅಂದರೆ ಹೀ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್. ಅವ್ನಿಗೆ ಹೆಂಗಾಗಿತ್ತು ಅಂದರೆ ಯಾವುದೇ ಆರೋಗ್ಯಕರವಾದ ತಿನಿಸುಗಳಾಗಲಿ, ತರಕಾರಿಗಳಾಗಲಿ, ಹಣ್ಣುಗಳಾಗಲಿ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ ಅವನಿಗೆ. ಈ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಗುಡ್ ಫುಡ್. ಆರೋಗ್ಯಕರವಾದ ಆಹಾರ ಇಷ್ಟ ಆಗಲಿಲ್ಲ, ಒಳ್ಳೆಯ ಹಣ್ಣು ತರಕಾರಿಗಳು ತಿನ್ನಬೇಕು ಅಂತ ಅವ್ನಿಗೆ ಮನಸ್ಸು ಆಗಲಿಲ್ಲ, ಇಷ್ಟನೂ ಆಗಲಿಲ್ಲ. ಆಲ್ ಹಿ ವಾಂಟೆಡ್ ಟು ವಾಸ್ ಟು ಆಸ್ಕ್ ಫಾರ್ ಪಿಜ್ಜಾ ಆ್ಯಂಡ್ ಬರ್ಗರ್. ಅವ್ನಿಗೇನು ಇಷ್ಟ ಆಯ್ತಿತ್ತು ಅಂದರೆ ನಾನು ಪಿಜ್ಜಾ ತಿನ್ನಬೇಕು, ಬರ್ಗರ್ ತಿನ್ನಬೇಕು, ಜಂಕ್ ಫುಡ್ ತಿನ್ನಬೇಕು, ಹಾಗೂ ಆರೋಗ್ಯಕರವಾದ ಊಟ ಬೇಡ ಅಂತ ಅವ್ನಿಗೆ ಯೋಚನೆ ಬಂದ್ಬಿಟ್ಟಿತ್ತು. ಯಾವುದರಿಂದ ಅಂದರೆ ಈ ಮಾಟಗಾತಿಯರು ಏನಿದ್ರು ಅವ್ನ ಹೊಟ್ಟೆ ಒಳಗಡೆ ಒಂದು ಕೀಟಾಣುಗಳಾಗಿ ಅವರು ಇದೆಲ್ಲ ಮಾಡ್ತಿರೋದು. ವೇಟ್ ಫಾರ್ ದೆಮ್ ಅಟ್ ಹೋಮ್. He wasted his time waiting for food from hotels or restaurants and watching television, eating ice cream and chips. ಸೊ ಆರೋಗ್ಯಕರ ಆಹಾರ ಬೇಡ, ನನಗೆ ಪಿಜ್ಜಾ ಬರ್ಗರ್ ಬೇಕು, ಮತ್ತು ಹೋಟ್ಲಿಂದ ಆಹಾರ ಬೇಕು, ಅವ್ರು ಮಾಡಿರೋಂತಹ ಹೋಟ್ಲಿಂದ ಮತ್ತು ರೆಸ್ಟೋರೆಂಟಿಂದ ಆಹಾರ ಬೇಕು ನಂಗೆ ತಿನ್ನೋಕ್ಕೆ. ಹೇಗೆ ತಿನ್ನಬೇಕು ಅಂದರೆ ಟಿ ವಿ ನೋಡಿಕೊಂಡು, ಐಸ್ ಕ್ರೀಮ್ ತಿನ್ಕೊಂಡು, ಹಾಗೆ ಚಿಪ್ಸ್ ತಿನ್ಕೊಂಡು ಇರಬೇಕು ಅನ್ನೋ ಮೂಡು ತಲುಪಿದ್ದ. ಅವ್ನು ಮೊದಲು ಆಟ ಆಡಿಕೊಂಡು ಆರೋಗ್ಯಕರವಾಗಿರೋ ಊಟ ಹಾಗೆ ಹಣ್ಣು ತರಕಾರಿಗಳನ್ನು ತಿಂತಿದ್ದ ಹುಡುಗ ಆ ಕೀಟಾಣು ಅಂತ ಮಾಟಗಾತಿರೋ ಹೊಟ್ಟೆಯೊಳಗೆ ಸೇರಿ ಅವ್ನಿಗೆ ಈ ಥರ ಎಲ್ಲ ಮಾಡಿಸ್ತಿದ್ದಾರೆ. ಸೊ ಮನೆಯಲ್ಲೇ ಇರ್ತಾನೆ, ಟೈಮ್ ಎಲ್ಲ ಗಂಟೆಗಳನ್ನ ಅವನು ಫುಲ್ಲಾಗಿ ವೇಸ್ಟ್ ಮಾಡಿಕೊಂಡು ಹೋಟೆಲ್ ಊಟ ಕಾಯ್ಕೊಂಡು, ಅಲ್ಲಿಂದ ಆಹಾರವನ್ನು ಕಾಯ್ಕೊಂಡು, ಅದಾದಮೇಲೆ ಟಿ ವಿ ನೋಡಿಕೊಂಡು, ಐಸ್ ಕ್ರೀಮ್ ತಿನ್ಕೊಂಡು, ಚಿಪ್ಸ್ ತಿನ್ಕೊಂಡು ಒಂದು ಟೈಮ್ನೆಲ್ಲ ಗಂಟೆಗಳನ್ನು ವ್ಯರ್ಥ ಮಾಡ್ತಾನೆ. ಅವನು ನೋ ಲಾಂಗರ್ ಡಿಡ್ ಹಿ ಎಂಜಾಯ್ ದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅವನು ಆಹಾರ ಮತ್ತು ಒಳ್ಳೆಯ ಆಹಾರ ಮತ್ತು ತಿನಿಸುಗಳು ಆಗಲಿ ಅಥವಾ ಒಳ್ಳೆಯ ತರಕಾರಿ ಆಗಲಿ,
ಹಣ್ಣುಗಳಾಗಲಿ ತಿನ್ನೋದನ್ನ ಅವನು ಬಿಟ್ಬಿಟ್ಟಿದ್ದ. ಹಿ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್, ರನ್ನಿಂಗ್ ಆ್ಯಂಡ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್. ಒಬ್ಬನೇ ಟಿ ವಿ ನೋಡೋಕ್ಕೆ ಇಷ್ಟಪಡ್ತಿದ್ದ. ಒಬ್ಬನೇ ಟಿ ವಿ ನೋಡ್ತಾ ಚಿಪ್ಸ್ ತಿನ್ಕೊಂಡು ಐಸ್ ತಿನ್ಕೊಂಡಿರ್ತಿದ್ದಂಥ ಹುಡುಗ. ಅವ್ನಿಗೆ ಯಾವತ್ತೂ ತಿರ್ಗಾ ಹಣ್ಣುಗಳು ತಿನ್ನಬೇಕು, ತರಕಾರಿಗಳು ತಿನ್ನಬೇಕು, ನಾನು ಓಡಾಡಬೇಕು, ನಡಿಬೇಕು, ಹಾಗೆ ಹುಡುಗರ ಜೊತೆ ಆಟಾಡಬೇಕು, ಫ್ರೆಂಡ್ಸ್ ಗೆಳೆಯ ಮತ್ತು ಗೆಳತಿಯರ ಜೊತೆ ಆಡಬೇಕು ಅಂತ ಯಾವಾಗಲೂ ಅವ್ನಿಗೆ ತಿರ್ಗಿ ಅನಿಸ್ಲೇ ಇಲ್ಲ. ಯಾಕೆಂದರೆ ಈ ಕೀಟಾಣುಗಳಿಂದ, ಈ ಮಾಟಗಾತಿಯರಿಂದ, ಆ ದ್ರವ ಕುಡಿದ್ರಿಂದ ಎವೆಂಚುಲಿ ಸ್ಟಾಪೆಡ್ ಗೋಯಿಂಗ್ ಔಟ್ ಆಫ್ ದ ಹೌಸ್ ಆ್ಯಂಡ್ ವಾಸ್ ಸಿಟ್ಟಿಂಗ್ ಆರ್ ಲೇಯಿಂಗ್ ಅಬೌಟ್. ಅವ್ನಿಗೆ ಹಿಂಗೆ ಆಗ್ಬಿಟ್ಟಿತ್ತು ಅಂದರೆ ಮನೆ ಬಿಟ್ಟು ಹೋಗೋದೇ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು. ಒಬ್ಬನೇ ಕೂತಿರ್ತಿದ್ದ. ಹೀ ಸ್ಟಾರ್ಟೆಡ್ ಫೀಲಿಂಗ್ ಹಿಲ್. ಈಗ ಮನೇಲೇ ಇದ್ದು ಓಡಾಡದೇ ಇದ್ದರೆ, ಹೊರಗಡೆ ಹೋಗದಿದ್ರೆ ಏನಾಗ್ತಾನೆ ಒಬ್ಬ ಮನುಷ್ಯನಿಗೆ ನಿಜ ಕಾಯಿಲೆ ಬರುತ್ತೆ. ಅವನು ಕೂಡ ಫೀಲಿಂಗ್ ಲೈಕ್ ಹಿಲ್. ಬಿಫೋರ್ ಲಾಂಗ್ ಹಿ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ಅವ್ನಿಗೆ ಯಾವುದ್ರಲ್ಲೂ ಮಾಡಬೇಕು, ಚಟುವಟಿಕೆಯಲ್ಲಿ ಭಾಗವಾಗಬೇಕು ಅಂತ ಅವ್ನಿಗೆ ಮನಸ್ಸೇ ಆಗಲಿಲ್ಲ. ನಾನು ಇದು ಮಾಡಬೇಕು ಅಂತ ಅವ್ನಿಗೆ ಅನಿಸ್ಲೇ ಇಲ್ಲ. ಯಾಕಂದರೆ ಆ ದ್ರವ ಕುಡಿದ್ರಿಂದ ದ ಈವಿಲ್ ಪೋಷನ್ ಹ್ಯಾಡ್ ವರ್ಕ್ಡ್. ನೋಡಿ, ಆ ದ್ರವ ಕೆಲಸ ಮಾಡ್ತು. ಆ್ಯಂಡ್ ದ ವರ್ಸ್ಟ್ ಥಿಂಗ್ ಆಫ್ all was that the witches had learned to jump from one person to another like virus. ಅವ್ರಿಗೆ ಅರ್ಥ ಆಯಿತು, ನಾವು ಮಾಡಿದ್ದು ತುಂಬ ಕೆಲಸ ಪರಿಣಾಮಕಾರಿಯಾಗಿತ್ತು, ಕೆಲಸ ಬಂತು. ಸೊ ಇವಾಗ ಅವ್ರು ಯಾವ ರೀತಿ ಮಾಡಿದ್ರು ಅಂದರೆ ಒಬ್ಬನಿಂದ ಇನ್ನೊಬ್ಬಗೆ ಹರಡೋ ಥರ ಮಾಡಿದ್ರು ಅವರು. ಈ ಕೀಟಾಣುಗಳೆಲ್ಲ ಅವ್ರ ಹೊಟ್ಟೆಲಿ ಹೇಗಿದ್ದರು, ಒಬ್ಬರಿಂದ ಇನ್ನೊಬ್ರಿಗೆ ಹರಡೋ ಥರ ಅವ್ರು ಮಾಡಿದ್ರು. ಹೇಗೆ ಅಂದರೆ ವೈರಸ್ ಥರ, ಫ್ರಮ್ ಅನದರ್ ಲೈಕ್ ವೈರಸ್. They managed to turn the effect of the potion into one of the worst disease. ತುಂಬ ಕೆಟ್ಟದಾದಂತಹ ಕಾಯಿಲೆ ಬರೆಸ್ಬಿಟ್ರು, ರೋಗ ಬರೆಸ್ಬಿಟ್ರು. ದೇ managed to turn the effect of the potion. ಆ ದ್ರವದ ಕುಡಿದಾದ್ಮೇಲೆ ಒಬ್ಬರಿಂದ ಒಬ್ಬರು ಬರೋ ರೀತಿ ಹಾಗೆ ಆ ಮಾಟಗಾತಿಯರು ಕೂಡ ಮಾಡಿಬಿಟ್ರು. ಹೇಗೆ ಅಂದರೆ ಅವರು ಜೀವನನೇ ಬೇಡ, ತುಂಬ ಅವರು ಕಾಲ ಕಳೆಯೋ ಹಾಗೆ, ಸುಮ್ಮನೆ ಕೂತಿ ನಿಂತು ಬೇಡದಿರೋದು ತಿನ್ಕೊಂಡು ಆರೋಗ್ಯ ಕೆಡಿಸ್ಕೊಳ್ಳೋ ರೀತಿ ಅವರು ಮಾಡಿಬಿಟ್ಟಿದ್ದಾರೆ. ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಇಟ್ ವಾಸ್ ಎ ಲಾಂಗ್ ವೈಲ್ ಬಿಫೋರ್, ವಿತ್ ದ ಹೆಲ್ಪ್ ಆಫ್ ಹಿಸ್ ಮೈಕ್ರೋಸ್ಕೋಪ್, ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ತಿ ಡಿಸ್ಕವರ್ಡ್ ದಟ್ ಅ ಲಿಟಲ್ ವಿಚಸ್ ವೇರ್ ಕಾಸಿಂಗ್ ಹಿಸ್ ಡಿಸೀಸ್. ಸೊ ಇದೆಲ್ಲ ನಡೀತಾ ಇರಬೇಕಂದ್ರೆ ಒಬ್ಬರು ಡಾಕ್ಟರ್ ಬರ್ತಾರೆ. ಅವ್ರ ಹೆಸರೇನು, ಫಿಟ್ ಆ್ಯಂಡ್ ಹೆಲ್ತಿ ಅಂತ. ಅವ್ರೇನು ಮಾಡ್ತಾರೆ, ಒಂದು ಮೈಕ್ರೋಸ್ಕೋಪ್ ಇಟ್ಕೊಬರ್ತಾರೆ, ಒಂದು ದುರ್ಬೀನ್. ಏನು ಕಾಣಿಸಲ್ಲ ನಮ್ಮ ಕಣ್ಣುಗಳಿಗೆ, ಚಿಕ್ಕವಾದ ಸೊ ಕಣ್ಣು ಕಾಣ್ದೇ ಇರೋ ವಸ್ತುಗಳು ಈ ಮೈಕ್ರೋಸ್ಕೋಪಲ್ಲಿ ನಾವು ನೋಡ್ಬೋದು, ದುರ್ಬೀನಲ್ಲಿ ನಾವು ನೋಡ್ಬೋದು. ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಈ ಲಿಟಲ್ ವಿಚಸ್ ವೇರ್ ಕಾಸಿಂಗ್ ದಿಸ್ ಡಿಸೀಸ್. ಈ ಚಿಕ್ಕ ಕೀಟಾಣುಗಳು, ಈ ಮಾಟಗಾತಿ ರೂಪದಲ್ಲಿ ಏನಿದೆ ಚಿಕ್ಕ ಕೀಟಾಣುಗಳು, ಅದರಿಂದನೇ ಕಾಯಿಲೆ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದಾದಮೇಲೆ ಅವ್ರು ಏನು ಮಾಡ್ತಾರೆ, ದೇರ್ ವಾಸ್ ನೋ ವ್ಯಾಕ್ಸಿನ್ ಆರ್ ಕಾಫ್ ಮಿಕ್ಸ್ಚರ್ ಟು ಗೆಟ್ ರಿಡ್ ಆಫ್ ದೆಮ್. ಇದಕ್ಕೆ ಯಾವುದೇ ರೀತಿಯ ಸಿರಪ್ ಆಗಲಿ ಇಂಜೆಕ್ಷನ್ಸ್ ಆಗಲಿ ಇರೋದಿಲ್ಲ ಈ ಕಾಯಿಲೆಗೆ. ದ ಡಾಕ್ಟರ್ ಫೌಂಡ್ ಔಟ್ ದಟ್ ದ ವಿಚಸ್ ಕುಡ್ ನಾಟ್ ಟಾಲರೇಟ್ ಜಾಯ್ ಆ್ಯಂಡ್ ಗುಡ್ ಹೆಲ್ತ್. ಸೊ ಅವ್ರ ಡಾಕ್ಟ್ರು ಗೊತ್ತಾಯಿತು. ಅವ್ರೇನು ಕಂಡುಹಿಡಿದ್ರು ಅಂದರೆ ಮಾಟಗಾತಿಯರಲ್ಲಿ ಅವ್ರಿಗೀಗ ತಡ್ಕೊಳಕ್ಕಾಗಲ್ಲ. ಒಳ್ಳೆಯ ಆಹಾರ ಮತ್ತು ಒಳ್ಳೆಯ ಶೈಲಿಯಲ್ಲಿ ನಾವು ಬದುಕ್ತಿದ್ರೆ, ಹಣ್ಣು ತರಕಾರಿಗಳು ತಿನ್ಕೊಂಡಿದ್ರು ಅವ್ರು ತಡ್ಕೊಳ್ಳಲ್ಲ. ಸೊ ಅದಕ್ಕೆ ಅವರು ಒಂದು ಐಡಿಯಾ ಕಂಡಿದ್ರು. ಇಟ್ ಟರ್ನ್ಡ್ ಔಟ್ ದ ಬೆಸ್ಟ್ ಕ್ಯೂರ್ ವಾಸ್ ಟು ಮೇಕ್ ಎ ಸ್ಟ್ರಾಂಗ್ ಎಫರ್ಟ್ ಟು ಲೀವ್ ಎ ಹೆಲ್ತಿ, ಜಾಯ್ಫುಲ್ ಆ್ಯಂಡ್ ಹ್ಯಾಪಿ ಲೈಫ್. ಅವರು ತುಂಬ ಸಂತೋಷವಾಗಿ ಇರಬೇಕು, ಬದುಕಬೇಕು, ಒಳ್ಳೆ ಆಹಾರ ತಿನ್ನಬೇಕು ಅಂತ ಅವರು ಒಂದು ಬೆಸ್ಟ್ ಕ್ಯೂರ್ನ ಮಾಡಿದ್ರು. ಅದೇನೆಂದರೆ, when a person became healthy, the witches had to leave that body as soon as they could, reading off on a sneeze. ಅಂದರೆ ಒಬ್ಬ ಮನುಷ್ಯ ಯಾವಾಗ ಗಟ್ಟುಮುಟ್ಟಾಗಿ ಬಲಿಷ್ಠನಾಗಿ ಆರೋಗ್ಯವಾಗಿರ್ತಾನೋ ಆವಾಗ ಅವನೊಳಗಡೆ ಇರುವಂಥ ಈ ವಿಚಸ್ ಅಂದರೆ ಮಾಟಗಾತಿ ರೂಪಣಿನ ಕೀಟಾಣು ಕೂಡ ಅವನ್ನ ಬಿಟ್ಟು ಹೋಗಲೇಬೇಕು, ಅವನು ಆರೋಗ್ಯವಾಗಿದ್ದರೆ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ರೀಡಿಂಗ್ ಆಫ್ ಆ್ಯಂಡ್ ಸ್ನೀಸ್ ಅಂದರೆ ಸೀನ್ಬೇಕು. ಈ ಒಳಗಡೆ ಸೇರಿ ಲಿಕ್ವಿಡ್ ದ್ರವ ರೂಪದಲ್ಲಿ ಏನು ಸೇರಿದೆ ಅವನ ಹೊಟ್ಟೆ ಒಳಗಡೆ ಲಿಕ್ವಿಡ್ ರೂಪದಲ್ಲಿ ಅದನ್ನು ಸೀನಿದ್ರೆ ಆ ಮಾಟಗದಿರು ಕೂಡ ಈಚೆ ಹೋಗ್ತಾರೆ, ಕೀಟಾಣುಗಳು ಈಚೆ ಹೋಗುತ್ತೆ. ಇದಕ್ಕೊಂದೇ ಒಂದು ದಾರಿ ಏನು, ರೀಡಿಂಗ್ ಆಫ್ ಆ್ಯಂಡ್ ಸ್ನೀಸ್. ಇದು ಮಾಡಿದ್ರೆ ಸರಿ ಹೋಗ್ಬೋದು. ನಾನ್ ದ ಬೆಸ್ಟ್ ರೆಮಿಡಿ ವಾಸ್ ನೈದರ್ ಪಿಲ್ಸ್ ನಾರ್ ಇಂಜೆಕ್ಷನ್ಸ್, ಬಟ್ ಜಸ್ಟ್ ಎ ಲಿಟಲ್ ಬಿಟ್ ಆಫ್ ಎಫರ್ಟ್ ಟು ಈಟ್ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಟು ಡೂ ಸಮ್ ಎಕ್ಸಸೈಸ್. ಹೌಎವರ್ ಕೇಮ್ ಟು ಸಿ ಡಾಕ್ಟರ್ ಫಿಟನ್. ಸೊ ಇಲ್ಲಿಂದ ಒಂದು ದಾರಿ ಗೊತ್ತಾಯಿತು. ಏನಪ್ಪ ಅಂದರೆ, ಯಾವ ಮಾತ್ರೆಗಳಾಗಲಿ ಹಿಂದಿನ ಕಾಲದಲ್ಲಿ ಹೇಗಿದ್ದರು ಹಾಗೆ ಬದುಕೋಣ ಅಂತ, ಯಾವ ಮಾತ್ರೆಗಳಾಗಲಿ ಇಂಜೆಕ್ಷನ್ಸ್ಗಳಾಗಲಿ ಏನು ವರ್ಕ್ ಆಗಲ್ಲ, ಅವ್ಯಾವು ಬೇಡ. ಯಾವ ಥರ ಅಂದರೆ ಹಿಂದಿನ ಕಾಲದಲ್ಲಿ ಹೇಗೆ ಆರೋಗ್ಯಕರವಾದ ಆಹಾರವನ್ನು ತಿಂದು ಮತ್ತು
ಒಳ್ಳೆಯ ಹಣ್ಣುಗಳು ತರಕಾರಿಗಳನ್ನು ತಿಂದು ವ್ಯಾಯಾಮ ಮಾಡಿಕೊಂಡಿದ್ದರೆ ಸಾಕು ಅಂತ ಅವನು ಒಂದು ಡಿಸಿಷನ್ಗೆ ಬರ್ತಾನೆ. ಹೂವೇರ್ ಕೇಮ್ ಟು ಸಿ ಡಾಕ್ಟರ್ ಫಿಟನ್, ಯಾರ್ಯಾರು ಅವನ್ನ ನೋಡ್ಕೊಳಕ್ಕೆ ಆ ಡಾಕ್ಟರ್ನ ಭೇಟಿಯಾಗಿ ಬರ್ತಾರೆ ಡಾಕ್ಟರ್ ಫಿಟನ್ ಹೆಲ್ತಿ ಅವ್ರನ್ನ, ಆ್ಯಂಡ್ ಟುಕ್ ಇಸ್ ಅಡ್ವೈಸ್. ಅವ್ನು ಏನು ಹೇಳ್ತಾರೆ ಅದು ಕೇಳಿಬಿಟ್ಟು ಎಂಡೆಡ್ ಅಪ್ ಟೋಟಲಿ ವೆಲ್ ಬೀಯಿಂಗ್ ಕ್ಯೂರ್ಡ್ ಆಫ್ ದ ವೇಸ್ಟಿಂಗ್ ಲೈಫ್ ಡಿಸೀಸ್. ಇದೇನು ಕೆಟ್ಟ ರೋಗ ಬರ್ತಿದೆ ಅದರಿಂದ ಅವರು ದೂರ ಆಗ್ತಾರೆ. ನ್ಯಾಚುರಲ್ ವೇಯಿಂದ ಸಾಮಾನ್ಯವಾಗಿ ಅವರು ಹೇಗೆ ಬದುಕಬೇಕು, ಒಳ್ಳೆಯ ಆಹಾರ ತಿಂದ್ಕೊಂಡು, ಒಳ್ಳೆಯ ಆಹಾರ, ಆರೋಗ್ಯಕರವಾದ ಆಹಾರ ತಿಂದ್ಕೊಂಡು, ಹಣ್ಣು ತರಕಾರಿಗಳನ್ನ ತಿಂದ್ಕೊಂಡು, ಮಾತ್ರೆ ಇಲ್ಲದೆ, ಇಂಜೆಕ್ಷನ್ಸ್ ಇಲ್ಲದೆ ಚೆನ್ನಾಗಿ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಿದ್ರು, ಯಾವುದೇ ಕಾಯಿಲೆ ಇಲ್ಲದೇನೆ. ಸೊ ಇಲ್ಲಿಗೆ ಅರ್ಥ ಆಯಿತು ಅನ್ಕೋತೀನಿ. ಫಾಸ್ಟ್ ಫಾರ್ವರ್ಡಾಗಿ ನನಗೆ ಅರ್ಥ ಆಗಿರೋ ಪ್ರಕಾರ ನಿಮಗೂ ಒಂದು ಸತಿ ಈ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಂದ್ಬಿಡಿ. ಈಗ ಮೊದಲನೇದಾಗಿ ಆ ಕಾಲದಲ್ಲಿ ಏನಪ್ಪ ಅಂದರೆ, ಬೆಳಗ್ಗೆ ಮುಂಜಾನೆ ಬೇಗ ಎದ್ದೊಳ್ತಿದ್ರು, ನಡೀತಿದ್ರು, ಓಡಾಡ್ತಿದ್ರು, ಹಾಗೆ ಆಟ ಆಡ್ತಿದ್ರು, ನೆಗಿತಿದ್ರು, ಜಿಗಿತಿದ್ರು. ಹಾಗೆ ಬೆಳಗಿನ ಜಾವದ ತಣ್ಣನೆಯ ಗಾಳಿಯಿಂದ ಏನಾಯ್ತಿತ್ತು ಅಂದರೆ ತುಂಬ ಒಳಗಡೆ ಉಸಿರಾಟದಲ್ಲಿ ತುಂಬಾ ಫ್ರೆಶ್ ಫೀಲ್ ಆಯ್ತಿತ್ತು. ಹೀಗೆ ಆರೋಗ್ಯವಾಗಿ ಆಹಾರ ತಿಂದ್ಕೊಂಡು, ಬಗೆಬಗೆಯಾದ ವಿವಿಧವಾದ ಆಹಾರಗಳು ತಿಂದ್ಕೊಂಡು, ಹಣ್ಣು ತರಕಾರಿಗಳು ತಿಂದ್ಕೊಂಡು ಗಟ್ಟಿಮುಟ್ಟಾಗಿದ್ದರು. ಹೀಗಿರುವಾಗ ಒಳ್ಳೇದು ನಡೀತಿರ್ಬೇಕಾದ್ರೆ ಕೆಟ್ಟದ್ದು ಆಗಬೇಕಲ್ಲ. ಹೀಗೆ ಇರುವಾಗ ಒಬ್ಬಳು ಮಾಟಗಾತಿ ಏನು ಮಾಡ್ತಾಳೆ ಅಂದರೆ, ಮಾಟಗಾತಿಯ ಗುಂಪೆಲ್ಲ ಸೇರಿ ಒಂದು ಅರಣ್ಯದಲ್ಲಿ ಭೇಟಿ ಮಾಡ್ತಾರೆ. ಏನಕ್ಕೆ ಭೇಟಿ ಮಾಡ್ತಾರೆ ಅಂದರೆ, ಒಂದು ಕೆಟ್ಟದಾದಂಥ ದ್ರವ ಮಾಡೋಣ, ಅದರಿಂದ ಜನರು ಕುಡಿದ್ರೆ ಅವ್ರಿಗೆಲ್ಲ ಆರೋಗ್ಯ ಕೆಡಬೇಕು, ಅವರು ಒಳ್ಳೆ ಶೈಲಿಯಲ್ಲಿ ಬದುಕಬಾರ್ದು ಅನ್ನೋ ಯೋಚನೆಗೆ ಬಂದಿರ್ತಾರೆ. ಈ ಥರ ಮಾಡುವಾಗ ಅವ್ರು ಉಚ್ಚಾರಣೆ ಮಾಡಿ ಆ ದ್ರವ ಸಿದ್ಧಿ ಮಾಡಿಕೊಳ್ಳುವಾಗ, ಆ ದ್ರವ ತಯಾರಿಸುವಾಗ ಒಬ್ಬಳು ಮಾಟಗಾತಿ ಉಚ್ಚಾರಣೆಯಲ್ಲಿ ತಪ್ಪು ಮಾಡಿಬಿಡ್ತಾಳೆ. ಅವಳು ತಪ್ಪು ಮಾಡೋದ್ರಿಂದ ಆ ದ್ರವ ಏನಾಗುತ್ತೆ, ದೊಡ್ಡ ಸ್ಫೋಟ ಆಗುತ್ತೆ. ಅರಣ್ಯವೆಲ್ಲ ದೊಡ್ಡ ಸ್ಫೋಟ ಆದಾಗ ಅರಣ್ಯ ಫುಲ್ಲು ಸುಟ್ಟು ಬೂದಿ ಕರಕಲಾಗೋಗುತ್ತೆ. ಆ ಕರಕಲಾಗಿ ಬಿದ್ದಿರೋಂತಹವಾಗ ಅವರ ಮಾಟಗಾತಿಯರು ಏನಿರ್ತಾರೆ, ಅವರು ಚಿಕ್ಕದಾದಂಥ ಕೀಟಾಣುಗಳಾಗಿ ಆ ಕೆಸರುಗದ್ದೆಯಲ್ಲಿ ಬಿದ್ದಿರೋ ಬಾಟಲ್ನ, ಆ ಲಿಕ್ವಿಡ್ ಅಂತ ಇರುತ್ತೆ ಅದರೊಳಗೆ ಹೋಗಿ ಸೇರಿಕೊಂಡು ಕೂಡಾಕೋತಾರೆ. ಅವರು ಈಚೆನೇ ಬರೋಕ್ಕೆ ಸಾಧ್ಯ ಆಗಲ್ಲ. ಆ ರೀತಿ ಅವರು ಒಳಗಡೆ ಸೇರ್ಕೊಬಿಡ್ತಾರೆ. ಈಗ ಸೇರ್ಕೊಂಡಿರುವಾಗ ಒಬ್ಬ ಹುಡುಗ ನಡೀತಾ ಇರುವಾಗ ಅವನು ಕೆಸರುಗದ್ದೆಯಲ್ಲಿ ನೋಡ್ತಾನೆ, ಏನಿದು ಬಾಟ್ಲು ಬಿಡ್ದಿದೆಯಲ್ಲ ಜ್ಯೂಸ್ ಥರ, ನಾನು ಕುಡ್ಕೊತೀನಿ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಪೂರ್ತಿಯಾಗಿ ಕುಡಿದ್ಬಿಡ್ತಾನೆ. ಆವಾಗ ಈ ಮಾಟಗಾತಿ ರೂಪದಲ್ಲಿ ಇರುತ್ತಲ್ಲ ಕೀಟಾಣುಗಳು, ಅದು ಅವನಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಯಾವ ತೊಂದರೆ, ಅವ್ನು ಬೇಕು ಬೇಡಗಳನ್ನು ಇವೇ ನಿರ್ಧಾರ ಮಾಡುತ್ತೆ. ಇದೇ ನಮಗೆ ಒಂದು ಸರಿಯಾದ ನಿರ್ಧಾರ. ನಾವು ಈಚೆ ಕಡೆ ಇಟ್ಕೊಂಡು ಮಾತ್ರ ಏನು ಹಾಳು ಮಾಡೋಕ್ಕಾಗಲ್ಲ. ಒಳ್ಳೊಳಗಡೆಯಿಂದನೇ ಎಲ್ಲ ಹರಡ್ಕೊಂಡು ಹೋಗೋಣ, ಒಬ್ಬರಿಂದ ಒಬ್ರಿಗೆ ಹಾಳು ಮಾಡೋಣ ಅಂತ ವೈರಸ್ ರೂಪದಲ್ಲಿ ಏನು ಮಾಡ್ತಾರೆ ಅಂತ ಎಲ್ಲರೂ ಆರೋಗ್ಯನೂ ಕೆಡಿಸ್ತಾ ಹೋದ್ರಂತೆ. ಆ ಹುಡುಗ ಹೆಂಗೆ ಆಗ್ಬಿಟ್ಟಿದ್ದ ಅಂದರೆ, ಚೆನ್ನಾಗಿ ಓದ್ತಿದ್ದ, ಬರೀತಿದ್ದ, ಹಾಗೆ ಒಂದು ಒಳ್ಳೆಯ ಪದ್ಧತಿಯ ಆಹಾರ ಮತ್ತು ಹಣ್ಣು ತರಕಾರಿಗಳನ್ನು ತಿಂತಿದ್ದ ಹುಡುಗರ ಜೊತೆ ಆಡ್ತಿದ್ದಂಥ ಹುಡುಗ ಹೇಗಾಗಿದ್ದ ಅಂದರೆ, ಅದು ಹೊಟ್ಟೆಯೊಳಗೆ ಹೋಗಿ ಸೇರಿದ್ರಿಂದ ಅವನು ಯಾವುದರಿಂದನೂ ಅವನ ಜೀವನದಲ್ಲಿ ಜಿಗುಪ್ಸೆ ಬಂದು ಅವನು ಜಂಕ್ ಫುಡ್ ತಿನ್ನೋಕ್ಕೆ ಇಷ್ಟಪಡ್ತಿದ್ದ, ಈಚೆ ಆಹಾರವನ್ನು ತಿನ್ನೋಕ್ಕೆ ಇಷ್ಟಪಡ್ತಿದ್ದ. ಪಿಜ್ಜಾ ಬರ್ಗರ್ ತಿಂದು, ಟಿ ವಿ ನೋಡಿಕೊಂಡು, ಐಸ್ ಕ್ರೀಮ್ ಚಿಪ್ಸ್ ತಿನ್ನೋ ಹಾಗೆ ಬಂದು ಅವನ ಆರೋಗ್ಯ ಕೆಡಿಸ್ಕೊಂಡು ಇದೆಲ್ಲ ನಡೀತಿರುವಾಗ ಡಾಕ್ಟ್ರು ಕೂಡ ಬಂದು ಮೈಕ್ರೋಸ್ಕೋಪ್ ಅಂದರೆ ದುರ್ಬೀನ್ ಹಾಕಿ ಗೊತ್ತಾಗುತ್ತೆ ಅವ್ರಿಗೆ. ಸೊ ಇದೆಲ್ಲ ಆಗಿರೋದು ಒಂದು ಮಾಟಗಾತಿಯ ಇದರಿಂದ, ಅವ್ರ ಹೊಟ್ಟೆ ಒಳಗಡೆ ಸೇರಿದ ಕೀಟಾಣು ರೂಪದಲ್ಲಿರೋ ಮಾಟಗಾತಿಯಿಂದ. ಸೊ ಈ ಲಿಕ್ವಿಡ್ ಏನಿದೆ ಅವ್ರು ಕುಡ್ದಿರೋ ಪೋಷನ್ ಅಂದರೆ ಆ ದ್ರವ ಹೇಗೆ ಈಚೆ ಬರುತ್ತೆ ಅಂದರೆ, ಅವರು ಒಳ್ಳೆಯ ಆಹಾರ ಮಾಡಿದಾಗ ಈ ಮಾಟಗಾತಿಯ ಗುಂಪು ಒಳಗಡೆ ಇರೋಕ್ಕೆ ಸಾಧ್ಯ ಇಲ್ಲ. ಕೀಟಾಣು ರೂಪದಲ್ಲಿ ಅವ್ರು ಆಚೆ ಹೋಗಲೇಬೇಕು. ಯಾವ ರೀತಿ ಅಂದರೆ, ನಾವು ಒಳ್ಳೆಯ ರೀತಿ ಆಹಾರ ತಿಂತಾ ಇರುವಾಗ, ಹಣ್ಣು ತರಕಾರಿ ತೊಗೊಂಡು ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೊಂಡು ಖಂಡಿತವಾಗ್ಲೂ ನಮಗೆ ರೋಗ ರುಜಿನ ಇರಲ್ಲ, ಕಾಯಿಲೆ ಕೂಡ ವಾಸಿಯಾಗುತ್ತೆ. ಇದೇ ರೀತಿಯ ಡಾಕ್ಟ್ರು ಕೂಡ ಅವ್ರಿಗೆ ಸಲಹೆ ಕೊಡ್ತಾರೆ. ಅದೇ ರೀತಿ ಅವರು ಈಚೆ ಬರ್ತಾರೆ. ಯಾವ ರೀತಿ ಅಂದರೆ, ಸ್ನೀಸ್ ಮಾಡೋದ್ರಿಂದ. ನಾವು ಯಾವಾಗ ಸೀನ್ತೀವೋ ಆವಾಗ ಅದ್ರ ಒಳಗಡೆ ಏನಿದೆ ಅದರೊಳಗೆಲ್ಲ ಈಚೆ ಬರುತ್ತೆ ನಾವು ಸೀನ್ದ್ರಿಂದ ಅಂತ ಡಾಕ್ಟ್ರ್ ಹೇಳಿದ್ದಾಗ. ಸೊ ಅವರು ಕೂಡ ಒಂದು ವೈದ್ಯರು ಹಿಂದೆ ಹೇಗೆ ಬದುಕ್ತಿದ್ರು, ಹಿಂದಿನ ಕಾಲದಲ್ಲಿ ಒಳ್ಳೆಯ ಆಹಾರ ತಿಂತ, ಒಳ್ಳೆ ತರಕಾರಿ ಹಣ್ಣುಗಳು ವಿಧವಾದ ಹಣ್ಣು ತರಕಾರಿಗಳು ತಿಂತ, ಆರೋಗ್ಯವಾಗಿ ಹಿಂದಿನ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿ ಓಡಾಡ್ತಾ, ಪ್ರತಿಯೊಂದು ಚಟುವಟಿಕೆಯಲ್ಲಿ ಭಾಗವಹಿಸುತ್ತಾ ಹೇಗಿದ್ರು, ಅದೇ ರೀತಿ ನಾನು ಜನಗಳಿಗೆ ಅಂದರೆ ಆರೋಗ್ಯ ಕೆಟ್ಟು ಬಂದಂಥವ್ರಿಗೆ ಈ ಮಾತ್ರೆ ಮತ್ತು ಇಂಜೆಕ್ಷನ್ಸಲ್ಲಿ ಏನು ವರ್ಕ್ ಆಗಲ್ಲ. ನಾವು ಮೊದಲಿಂದನೇ ನಾವು ಯಾವ ರೀತಿ ಇಮ್ಯುನಿಟಿ ಪವರ್ನ ಬಿಲ್ಡ್ ಮಾಡ್ಕೋಬೇಕು ಅಂದರೆ, ಯಾವಾಗ ಒಳ್ಳೆ ರೀತಿ ಆಹಾರ ತಿನ್ನಿ, ಹಾಗೆ ಹಣ್ಣು ತರಕಾರಿಗಳು ತಿನ್ನಿ ಅನ್ನೋ ಸಲಹೆ ಕೊಡ್ತಿದ್ದ. ಇವರು ಕೂಡ ಡಾಕ್ಟರ್ ಫಿಟನ್ ಹತ್ರ ಹೋಗಿ ಸಲಹೆನ ತಗೊಂಡು ತುಂಬ ಆರೋಗ್ಯಕರವಾಗಿ
ತುಂಬ ಶಕ್ತಿಶಾಲಿಯಾಗಿ ಬಲಿಷ್ಠರಾಗಿ ಜೀವನ ನಡೆಸ್ಕೊಂಡು ಹೋಗ್ತಿದ್ರು. ಹಿಂದೆ ಹೇಗೆ ಬದುಕ್ತಿದ್ರು ಹಾಗೆ ಈಗಲೂ ಕೂಡ ಡಾಕ್ಟರ್ ಫುಟನಿಂದ ಯಾವುದೇ ಮಾತ್ರೆ ಇಂಜೆಕ್ಷನ್ ಇಲ್ಲದೆ ಸಂತೋಷವಾಗಿ ನಗ್ನಗ್ತಾ ಒಂದು ಆರೋಗ್ಯಕರವಾದ ಜೀವನ ಖುಷಿಯಾಗಿ ನಡೆಸ್ತಾ, ಓಡಾಡ್ತಾ, ಜಿಗಿತಾ, ನೆಗೀತಾ, ಖುಷಿಯಾಗಿ ಆಟ ಆಡ್ತಾ ಇದ್ದರು. ಯಾವುದೇ ತಿಂಡಿಗಳನ್ನು ತಿನ್ನದೇ ಇದ್ದರು. ಇದು ಹೆಲ್ತಿ ಲೈಫ್ನ ಪಾಠದ ಸಾರಾಂಶವಾಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಈ ಪಾಠದ ಕ್ವಶನ್ ಆನ್ಸರ್ಸ್ ಕೂಡ 7th ಸ್ಟ್ಯಾಂಡರ್ಡ್ದು ಈಗಾಗಲೇ ಶುರು ಮಾಡಿಬಿಟ್ಟಿದ್ದೀನಿ. ಪ್ಲೀಸ್ ಖಂಡಿತವಾಗಿ ನೋಡ್ಕೊಂಡು ಬನ್ನಿ. ಪ್ಲೇಲಿಸ್ಟ್ ಕೂಡ ರೆಡಿ ಮಾಡಿದ್ದೀನಿ, 7th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ನೋಟ್ಸ್ ಅಂತ. ಒಮ್ಮೆ ಚೆಕ್ ಮಾಡಿ ನೋಡಿ ಮಕ್ಕಳೇ. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಇದರ ಎಲ್ಲದ್ರ ಬಗ್ಗೆನೂ ನಾನು ಈಗಾಗಲೇ ಕ್ವಶನ್ ಆನ್ಸರ್ಸ್ ಮಾಡಿ ಹಾಕಿದ್ದೀನಿ. ಒಮ್ಮೆ ಚೆಕ್ ಮಾಡಿ ನೋಡಿ ನನ್ನ ಚಾನೆಲ್ನಲ್ಲೇ ಇರುತ್ತೆ. ಧನ್ಯವಾದಗಳು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನೆಲ್. ಬಾಯ್.